ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈರಿ ಅಲರ್ಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲೇ ಕುಳಿತು ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿಯನ್ನ ಗಳಿಸಬಹುದಾದ ಸೌಲಭ್ಯವಿದೆ. ಸಾಕಷ್ಟು ವಿಶೇಷ ಕಂಪನಿಗಳು ತಮ್ಮ ಕೆಲಸಗಾರರಿಗೆ ಮನೆಯಲ್ಲಿ ಕುಳಿತು ಆರಂಭದಾಯಕವಾಗಿ ಕೆಲಸ ಮಾಡಬಹುದಾದ ಸೌಲಭ್ಯವನ್ನು ಒದಗಿಸಿಕೊಡುತ್ತಿದ್ದು, ಅದರಂತೆ ಭಾರತದ ಬೃಹತ್ ಕಂಪನಿಗಳಲ್ಲಿ ಒಂದಾದ ಅಮೆಜಾನ್ ಕೂಡ ವರ್ಕ್ ಫ್ರಮ್ ಹೋಮ್ ಸೌಲಭ್ಯವನ್ನು ಕಲ್ಪಿಸಿಕೊಡಲು ಮುಂದಾಗಿದೆ. ಈಗಾಗಲೇ 1.5 ಮಿಲಿಯನ್ಗೂ ಹೆಚ್ಚಿನ ಜನರನ್ನು ನೇಮಕ ಮಾಡಿಕೊಂಡಿರುವ ಅಮೆಜಾನ್ ಕಂಪನಿಯು ಮತ್ತಷ್ಟು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಪ್ರಕಟಣೆಯನ್ನು ಹೊರಡಿಸಿದೆ. ಹೀಗಾಗಿ ನಿಮಗೇನಾದರೂ ಪ್ರತಿದಿನ ಮನೆಯಲ್ಲಿ ಸುಮ್ಮನೆ ಕುಳಿತು ಬೇಜಾರಾಗಿದ್ದರೆ, ವೈಯಕ್ತಿಕ ಖರ್ಚುಗಳಿಗಾಗಿ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡುವ ಯೋಜನೆಯಲ್ಲಿದ್ದರೆ ಈಗಲೇ ಅಮೆಜಾನ್ನ ಈ ವಿಶೇಷ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮನೆಯಲ್ಲೇ ಕುಳಿತು 20 ರಿಂದ 30 ಸಾವಿರ ರೂಪಾಯಿಗಳನ್ನು ಸಂಪಾದಿಸಿ. ಹಾಗಾದರೆ ಅಮೆಜಾನ್ ವರ್ಕ್ ಫ್ರಮ್ ಹೋಮ್ ವೃತ್ತಿಯನ್ನು ಪಡೆಯಲು ಯಾವೆಲ್ಲ ಅರ್ಹತೆ ಇರಬೇಕು, ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ, ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅಮೆಜಾನ್ ಭಾರತದ ಅತಿ ದೊಡ್ಡ ಕಾಮರ್ಸ್ ಇನ್ಸ್ಟಿಟ್ಯೂಷನ್ ಆದ್ದರಿಂದ ಎಲ್ಲ ರೀತಿಯ ಚಟುವಟಿಕೆಗಳಿಗೂ ಕೆಲಸಗಾರರು ಬೇಕಾಗ್ತಾರೆ. ಈ ಕಾರಣದಿಂದ ಕಂಪನಿಯು ಹಿಂಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗುವ ಉದ್ಯೋಗಸ್ಥರನ್ನು ಹುಡುಕುತ್ತಿದ್ದು, ಯಾರೆಲ್ಲ ಕೆಲಸದ ಹುಡುಕಾಟದಲ್ಲಿದ್ದಾರೋ ಅವರು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬಹುದು. ಅಮೆಜಾನ್ನಲ್ಲಿ ಕೆಲಸವನ್ನು ಪಡೆಯಲು ಇತರೆ ಕಂಪನಿಗಳೊಂದಿಗೆ ಫಾರ್ಮಲ್ ಎಜುಕೇಷನ್ ಪಡೆದಿರಬೇಕೆಂಬ ಯಾವುದೇ ನಿಯಮಗಳಿಲ್ಲ. ಕೇವಲ 10ನೇ ತರಗತಿ ಪಾಸಾದವರು ಕೂಡ ಅಮೆಜಾನ್ಗೆ ಅರ್ಜಿಯನ್ನು ಸಲ್ಲಿಸಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬಹುದು. ಯಾವೆಲ್ಲ ಪೋಸ್ಟ್ಗಳಿಗೆ ಅಮೆಜಾನ್ನಲ್ಲಿ ಉದ್ಯೋಗ ಖಾಲಿ ಇದೆ ಎಂಬ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಭಾರತದ ಅತಿ ಬೃಹತ್ತಾದ ಕಂಪನಿ ಎಂದೇ ಹೆಸರುವಾಸಿಯಾಗಿರುವ ಅಮೆಜಾನ್ನಲ್ಲಿ ಕೆಲಸ ಮಾಡುವುದು ಅದೆಷ್ಟೋ ಕೋಟಿ ಜನರ ಕನಸಾಗಿದೆ. ಅಮೆಜಾನ್ ಕಂಪನಿಗೆ ಬೇಕಾಗುವ ವಿಚಾರದಲ್ಲಿ ನೀವೇನಾದರೂ ಡಿಗ್ರಿ ಮಾಡಿಕೊಂಡಿದ್ರೆ ಅತಿ ಸುಲಭವಾಗಿ ಅವರ ಕೆಲಸದ ಅವಶ್ಯಕತೆಗಳನ್ನು ತಲುಪುತ್ತೀರಾ. ಸಣ್ಣ ಇಂಟರ್ವ್ಯೂ ಮಾಡಿ ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಜೊತೆಗೆ ಇತರೆ ಕಂಪನಿಗೆ ಹೋಲಿಸಿದರೆ ಅತ್ಯುತ್ತಮವಾದ ಸಂಬಳ ಕೂಡ ನೀಡ್ತಿದೆ ಅಮೆಜಾನ್. ಮೊದಲನೇ ಕೆಲಸ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟೆಡ್ ಉದ್ಯೋಗ, ಎರಡನೇದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗ, ಮೂರನೇದಾಗಿ IT ಉದ್ಯೋಗ, ನಾಲ್ಕನೇದಾಗಿ ಮಷಿನ್ ಲರ್ನಿಂಗ್ ಕೆಲಸಗಳು, ಐದನೇದಾಗಿ ಡೇಟಾ ಸೈಂಟಿಸ್ಟ್ ಉದ್ಯೋಗಗಳು, ಆರನೇದಾಗಿ ಮಾರಾಟ ಮತ್ತು ಮಾರ್ಕೆಟಿಂಗ್ ಕೆಲಸ, ಏಳನೇದಾಗಿ ಹಣಕಾಸು ಮತ್ತು ಲೆಕ್ಕ ಪರಿಶೋಧಕ ಉದ್ಯೋಗಗಳು, ಎಂಟನೇದಾಗಿ ಕಾನೂನು ಇಲಾಖೆಯ ಉದ್ಯೋಗ, ಒಂಬತ್ತನೇದಾಗಿ ಸಾರ್ವಜನಿಕ ವಿಶ್ಲೇಷಕ ಉದ್ಯೋಗಗಳು, ಹತ್ತನೇದಾಗಿ ಡೆಲಿವರಿ ಕೆಲಸಗಳು. ಹೀಗೆ ಅಮೆಜಾನ್ ಕಂಪನಿಯ 10ಕ್ಕಿಂತ ಹೆಚ್ಚು ವಿಭಾಗಗಳಲ್ಲಿ ಕೆಲಸ ಖಾಲಿ ಇದ್ದು, ಅರ್ಹತೆಯನ್ನು ಹೊಂದಿರುವವರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಸುಲಭವಾಗಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬಹುದು. ಹಾಗಾದರೆ ಸ್ನೇಹಿತರೆ, ಅಮೆಜಾನ್ನಲ್ಲಿ ಉದ್ಯೋಗ ಪಡೆಯಲು ಬೇಕಾಗುವ ಅರ್ಹತೆಗಳನ್ನು ನೋಡ್ತಾ ಹೋಗೋಣ. ಅಮೆಜಾನ್ ಕಂಪನಿಯು ಜನರಿಗೆ ಮನೆಯಲ್ಲಿ ಕುಳಿತು ಆರಾಮದಾಯಕವಾಗಿ ಕೆಲಸ ಮಾಡಬಹುದಾದ ಸೌಲಭ್ಯವನ್ನು ಕೆಲ ಮಾನದಂಡಗಳ ಆಧಾರದ ಮೇಲೆ ಒದಗಿಸಿಕೊಡ್ತಿದೆ. ಆದರೆ ಆ ವ್ಯಕ್ತಿಯು ಕೆಲವು ಅರ್ಹತೆಗಳನ್ನು ಪೂರೈಸಿರಬೇಕು. ಮೊದಲನೇದಾಗಿ ಅರ್ಜಿದಾರನು ಕನಿಷ್ಠ 18 ವರ್ಷ ವಯಸ್ಸಿನಾಗಿರಬೇಕು. ಎರಡನೇದಾಗಿ ಇಂಟರ್ನೆಟ್ ಮತ್ತು ಆಧುನಿಕ ತಾಂತ್ರಿಕ ಕೌಶಲ್ಯಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬೇಕು. ಮೂರನೇದಾಗಿ ಅಮೆಜಾನ್ನಲ್ಲಿ ಉದ್ಯೋಗ ಪಡೆಯಲು ಯೋಚಿಸುವ ವ್ಯಕ್ತಿಯು ಕನಿಷ್ಠ 10ನೇ ತರಗತಿ, 12ನೇ ತರಗತಿ ಅಥವಾ ಕಾಲೇಜಿನಿಂದ ಪದವಿ ಪಡೆದವನಾಗಿರಬೇಕು. ನಾಲ್ಕನೇದಾಗಿ ಜೊತೆಗೆ ಕೆಲಸಕ್ಕೆ ಬೇಕಾಗುವ ಸಾಮಾನ್ಯ ಜ್ಞಾನ ಹಾಗೂ ಅಗತ್ಯ ಕೌಶಲ್ಯಗಳನ್ನು ತಿಳಿದಿರಬೇಕು. ಇವಾಗ ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಮೇಲ್ ID, ಎರಡನೇದಾಗಿ ವಿಳಾಸದ ಪುರಾವೆ, ಮೂರನೇದಾಗಿ ಅಂಕಪಟ್ಟಿ ಪ್ರಮಾಣಪತ್ರ, ನಾಲ್ಕನೇದಾಗಿ ಮೊಬೈಲ್ ಸಂಖ್ಯೆ, ಐದನೇದಾಗಿ ಗುರುತಿನ ಪುರಾವೆ, ಆರನೇದಾಗಿ ಪಾಸ್ಪೋರ್ಟ್ ಅಳತೆಯ ಫೋಟೋ. ಕೆಲ ಮಾನದಂಡಗಳ ಆಧಾರದ ಮೇಲೆ ಅಮೆಜಾನ್ ಕಂಪನಿಯು ಮನೆಯಲ್ಲೇ ಕುಳಿತು ವರ್ಕ್ ಮಾಡುವಂತಹ ಕೆಲಸಕ್ಕೆ ಸ್ವೀಕರಿಸುತ್ತಿದ್ದು, ಇವರೆಲ್ಲರೂ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟೆಡ್ ವಿಭಾಗದಲ್ಲಿ ಕೆಲಸವನ್ನು ಮಾಡಲಿದ್ದಾರೆ. ಈ ಕುರಿತು ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು. ಈ ಕೆಲಸಕ್ಕೆ ಕಂಪನಿಯವರು ನಿಮ್ಮ ಮನೆಯಿಂದಲೇ ಸೌಕರ್ಯವನ್ನು ಒದಗಿಸಿಕೊಡ್ತಾರೆ. ಅತ್ಯುತ್ತಮ ಇಂಟರ್ನೆಟ್ ಸಂಪರ್ಕದೊಂದಿಗೆ ನಿಮ್ಮ ಕೆಲಸವನ್ನು ಪ್ರಾರಂಭಿಸಬಹುದು. 3.5 ಲಕ್ಷ ರೂಪಾಯಿಗಳ ವಾರ್ಷಿಕ ಸಂಭಾವನೆಯನ್ನು ಕೂಡ ನೀಡ್ತಾರೆ. ಅಂದರೆ ಪ್ರತಿ ತಿಂಗಳು 30,000 ರೂಪಾಯಿಗಳವರೆಗೂ ಸಂಪಾದಿಸಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.